ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಸಿಯೂಟ ಸೇವಿಸಿದ್ದ 67 ಮಕ್ಕಳು ಆಸ್ಪತ್ರೆ ಪಾಲಾಗಿದ್ದಾರೆ. ಶಾಲೆಯ ಬಿಸಿಯೂಟದಲ್ಲಿ ಹಲ್ಲೆ ಬಿದ್ದಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ರಾವಣಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಾಗಿರುವಂತಹ ಘಟನೆ ಇದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮ. ಊಟ ಸೇವಿಸುತ್ತಿದ್ದಾಗ ಪತ್ತೆಯಾಗಿರೋ ಹಲ್ಲಿ ಬಾಲದ ತುಂಡು. ಇದರಿಂದ ಆತಂಕಗೊಂಡ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು. ನೋಡಿ, ಬಿಸಿಯೂಟ ಸೇವಿಸಿದ್ದಂತ 67 ಮಕ್ಕಳು ಆಸ್ಪತ್ರೆ ಪಾಲಾಗಿದ್ದಾರೆ. ಶಾಲೆಯ ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದಿರೋ ಶಂಕೆ ಇದೆ. ರಾವಣಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಾಗಿರುವಂತಹ ಘಟನೆ ಇದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮದಲ್ಲಾಗಿರುವಂತಹ ಘಟನೆ. ಊಟ ಸೇವಿಸುತ್ತಿದ್ದಾಗ ಹಲ್ಲಿ ಬಾಲದ ತುಂಡು ಪತ್ತೆಯಾಗಿದೆ. ಇದರಿಂದ ಆತಂಕಗೊಂಡ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು. ಸಹಜವಾಗಿ ಭಯ ಆಗುತ್ತೆ. 67 ಮಕ್ಕಳನ್ನ ಮಳವಳ್ಳಿ ತಾಲೂಕು ಆಸ್ಪತ್ರೆಗೆ ಶಿಕ್ಷಕರು ಕರೆ ತಂದಿದ್ದಾರೆ. ಆದರೆ ಯಾವುದೇ ಮಕ್ಕಳಿಗೂ ಆರೋಗ್ಯದಲ್ಲಿ ಏರುಪೇರಾಗಿಲ್ಲ. ಒಳ್ಳೆಯ ವಿಚಾರ ಇದು. ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಶಿಕ್ಷಕರು. ಬಿಸಿಯೂಟ ಸೇವಿಸಿದ ನಂತರ ಒಂದು ಊಟದಲ್ಲಿ ಹಲ್ಲಿ ಬಾಲ ಸಿಕ್ಕಿದೆ. ಹಂಗಾಗಿನೇ ಸಹಜವಾಗಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಭಯ ಶುರುವಾಗ್ಬಿಟ್ಟಿತ್ತು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಹಲ್ಲಿ ಬಾಲದ ತುಂಡು ಊಟ ಮಾಡ್ತಾ ಇದ್ದಾಗ ಸಿಕ್ಕಿರೋದು. ಸೊ ಹಂಗಾಗಿ ಏನಾಗುತ್ತೋ ಏನೋ ಅಂತ ಹೇಳಿ ಎಲ್ಲ ಮಕ್ಕಳನ್ನು 67 ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಆಸ್ಪತ್ರೆಗೆ ಕರ್ಕೊಂಡು ಬಂದು ಚೆಕ್ ಮಾಡಿಸಿದಾಗ ಆರೋಗ್ಯದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಆರಾಮಾಗಿದ್ದಾರೆ ಮಕ್ಕಳು ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ಮಕ್ಕಳಿಗೇನಾದರೂ ಸಮಸ್ಯೆ ಆಗಿದೆಯಾ? ಜೊತೆಗೆ ಹಲ್ಲಿ ಸಿಕ್ಕಿದೆಯಾ? ಚೆಕ್ ಮಾಡಿದಾರಾ? ಎಸ್ ರಾಮ್, ಏನು ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಈ ಒಂದು ಘಟನೆಯಲ್ಲಿ ಏನು ಇವತ್ತು ಮಧ್ಯಾಹ್ನ ಬಿಸಿಯೂಟ ಮಾಡ್ತಿದ್ದಂತ ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ಒಂದು ಊಟದ ಪಾತ್ರೆಯಲ್ಲಿ ಅಲ್ಲಿಯ ಬಾಲದಂತ ಒಂದು ವಸ್ತು ಸಿಕ್ಕಿದ್ರಿಂದ ಆತಂಕಗೊಂಡಂತಹ ಅಲ್ಲಿನ ಶಿಕ್ಷಕರು ಎಲ್ಲಾ ಮಕ್ಕಳನ್ನು ಇವತ್ತು ಆಸ್ಪತ್ರೆಗೆ ಕರೆತಂದು ಚೆಕಪ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಆ ಮಕ್ಕಳಿಗೆ ಎಲ್ಲರೂ ಕೂಡ ಈಗ ಯಾರಿಗೂ ಕೂಡ ಇದಾಗಿಲ್ಲ. ಆದ್ರೆ ಕೆಲವೊಂದು ಮಕ್ಕಳಿಗೆ ಅಸ್ವಸ್ಥರಾದಂತ ಹಿನ್ನೆಲೆಯಲ್ಲಿ ಎಲ್ಲಾ ಮಕ್ಕಳನ್ನು ಕೂಡ ಇವತ್ತು ಕರೆತಂದು ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರಿಂದ ತಪಾಸಣೆ ಕಾರ್ಯವನ್ನ ಮಾಡಿದ್ದಾರೆ. ಸುಮಾರು 67 ಮಕ್ಕಳು ಇವತ್ತು ಆ ಒಂದು ಬಿಸಿಯೂಟವನ್ನ ಮಾಡಿದ್ರು. ಆದ್ರೆ ಕೇವಲ ಒಂದು ಹಲ್ಲಿಯ ಬಾಲದ ಒಂದು ತುಂಡು ಸಿಕ್ಕಿದ ಕಾರಣಕ್ಕಾಗಿ ಈಗ ಈ ರೀತಿ ಒಂದು ಘಟನೆ ಆಗಿರುವಂತದ್ದು. ಸದ್ಯಕ್ಕೆ ಎಲ್ಲಾ ಮಕ್ಕಳು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾರು ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳಿ ಈಗ ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಹೇಳಿದ್ದಾರೆ. ಜೊತೆಗೆ ಆಸ್ಪತ್ರೆಯಲ್ಲಿ ಈಗ ಸದ್ಯಕ್ಕೆ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಸದ್ಯಕ್ಕೆ ಅವರನ್ನ ನಿಗಾ ಘಟಕದಲ್ಲಿಟ್ಟು ಅವರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಏನಿ ಒಂದು ಬಿಸಿಯೂಟ ಸಂದರ್ಭದಲ್ಲಿ ಕಂಡಂತ ಈ ಒಂದು ಹಲ್ಲಿಯ ಬಾಲದಂತ ಒಂದು ವಸ್ತು ಕಂಡಂತ ಕಾರಣಕ್ಕಾಗಿ ಎಲ್ಲವರನ್ನು ಕರ್ಕೊಂಡ್ ಬಂದಿದ್ದಾರೆ. ಯಾಕೆಂದ್ರೆ ಮುಂದೆ ಏನು ಈ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವರ ಪೋಷಕರಿಂದಲೂ ಕೂಡ ಜೊತೆಗೆ ತಾಲೂಕಿಗೂ ಒಂದು ಕೆಟ್ಟ ಹೆಸರಿನ ಕಾರಣಕ್ಕಾಗಿ ಈಗ ಶಿಕ್ಷಕರು ಈ ರೀತಿ ಒಂದು ಕಾರ್ಯವನ್ನು ಕೈಗೊಳ್ಳುವ ಮೂಲಕ ಮಕ್ಕಳ ಒಂದು ಆರೋಗ್ಯದ ಮೇಲೆ ಜಾಗೃತಿಯನ್ನ ಅಂದ್ರೆ ಅವರ ಆರೋಗ್ಯದ ಮೇಲೆ ಒಂದು ನಿಗಾ ಇಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಬಿಸಿಯೂಟದ ಸಿಬ್ಬಂದಿಗಳು ನಿರ್ಲಕ್ಷ್ಯ ಕಾರಣ ಹೇಳ್ಬೋದು ಆಗಿದೆ. ಆದ್ರೆ ಸದ್ಯಕ್ಕೆ ಪ್ರಕರಣವನ್ನ ನೋಡ್ತಿರೋದಾದ್ರೆ ಈ ರೀತಿಯಾಗಿ ಬಿಸಿಯೂಟವನ್ನ ಮಾಡಿದಂತ ಕೆಲವೊಂದು ಮಕ್ಕಳಷ್ಟೇ ಈಗ ಅಸ್ವಸ್ಥರಾಗಿರುವಂತದ್ದು. ಆ ಮಕ್ಕಳಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿದ್ರೆ ಆ ಮಕ್ಕಳು ಕೂಡ ಚೆನ್ನಾಗಿ ಈಗ ಆಕ್ಟಿವಾಗಿದ್ರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ತಾಲೂಕು ಆಸ್ಪತ್ರೆಯಲ್ಲಿ ಆ ಮಕ್ಕಳನ್ನ ಈಗ ಪರೀಕ್ಷೆ ಮಾಡ್ತಿರುವಂತ ಕೆಲಸಗಳು ಕೂಡ ಆಗ್ತಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.